ಇವತ್ತಿನ ಪರಿಸರ ಪ್ರಶಸ್ತಿಯ ಭಾಜಕರಾಗಿ ಒಬ್ಬರು ವಲಯ ಅರಣ್ಯಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ವಿ, ಸಂತೋಷ್ ಕುಮಾರ್ ಅಜೂರ್ ಅಂತ ಹೇಳಿ. ಈ ವ್ಯಕ್ತಿ ನೋಡಿದ ತಕ್ಷಣವೇ ನೀವೆಲ್ಲರೂ ಅಂದ್ಕೊಂಡಿರ್ಬೋದು, ಅರಣ್ಯ ಇಲಾಖೆ ಅಂದ ತಕ್ಷಣವೇ ಒಂದು ಮಾತಿದೆ, ಅರಣ್ಯ ರೋದನ ಅಂತ. ಅಲ್ಲಿ ಹೌದು, ಆ ಇಲಾಖೆ ಇರೋದೇ ಹಾಗೆ, ಏನು ಹೇಳಿದ್ರು ಅಲ್ಲಿ ಕೆಲಸ ಜರುಗಲ್ಲ, ಕೆಲಸ ಮಾಡಲ್ಲ. ಆದರೆ ಅದರಲ್ಲೂ ಒಂದು ಮಿನುಗುತ್ತಾರೆ ಒಬ್ಬರಿದ್ದಾರೆ, ಸಂತೋಷ್ ಕುಮಾರ್ ಅಜೂರ್ ಅವರು. ಇವರು 2015ರಲ್ಲೇ ಒಂದು ಮಾರಪ್ಪ ಪ್ರಶಸ್ತಿ ಅಂತ ತಗೊಂಡಿದ್ದಾರೆ. 2019ರಲ್ಲಿ ಮುಖ್ಯಮಂತ್ರಿಗಳ ಪದಕವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವರನ್ನು ನಾನು ಗುರುತಿಸಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ರು, ಒಬ್ಬ ರೇಂಜ್ ಫಾರೆಸ್ಟ್ ಆಫೀಸರ್, ಕಳೆದ ವರ್ಷ ನೀವು ಒಬ್ಬರು DF APCCF ಲೆವೆಲ್ನವ್ರು ಕೊಟ್ಟಿದ್ದೀರಿ ಅಂತ. ಆದರೆ ನಾನು ಹೇಳ್ತೇನೆ, ದಯಮಾಡಿ ಸಂತೋಷ್ ಕುಮಾರ್ ಅಜೂರ್ ಅವರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವರನ್ನು ಹೇಗೆ ಗುರುತಿಸಿದೆ ಅಂತ ತಾವು ಕೇಳ್ಬೋದು. ಈತ ಒಬ್ಬ ಸಾಮಾನ್ಯ ನೌಕರರಾದರೂ ಕೂಡ ಇವರು ಮಾಡಿರ್ತಕ್ಕಂಥ ಕೆಲಸ, ಒಂದೆರಡು ಸ್ಲೈಡ್ ಇದ್ರೆ ತೋರಿಸಿ ಅವ್ರದ್ದು ಕೆಲಸದ್ದು. ಇವರು ಬರಡು ಭೂಮಿನಲ್ಲಿ ಬಣ್ಣದ ಶೃಂಗಾರವನ್ನು ಮಾಡಿದ್ದಾರೆ. ಆಸಕ್ತಿ ವಹಿಸಿದರೆ ಎಂಥ ಕೆಲಸವನ್ನಾದರೂ ಮಾಡ್ಬೋದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಇವರು ಸಾಲು ಮರಗಳನ್ನು ನೆಡುವುದರಲ್ಲಿ ಮತ್ತು ನೆಟ್ಟು ಪೋಷಿಸುವುದರಲ್ಲಿ ಅಗ್ರಗಣ್ಯರು. ಇಂಥವರನ್ನು ಗುರುತಿಸೋದಕ್ಕೆ ನನಗೆ ಬಹಳ ಖುಷಿ ಆಯಿತು. ಇವ್ರನ್ನ ಹೆಂಗೆ ಗುರುತಿಸಿದೆ ಅಂದರೆ, ವಾಟ್ಸಪ್ ಗ್ರೂಪ್ನಲ್ಲಿ ಇವರು ಮಾಡ್ತಾ ಇದ್ದಂಥ ಕೆಲಸವನ್ನೆಲ್ಲ ಅವರ ಚಿತ್ರಗಳ ಸಹಿತ ನಮಗೆ ತೋರಿಸ್ತಾ ಇದ್ರು. ನೋಡಿ, ಈ ರೀತಿಯಾಗಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿಂದ ನಾನು ಇವರನ್ನು ಗುರುತಿಸಬೇಕಾಯಿತು. ಶ್ರೀಮತಿ ಪರಿಮಳರವರು, ನನ್ನ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು. ಯಾಕೆಂದರೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಯಾಕೆ ಅಂತಂದರೆ, ನನ್ನಂಥ 100 ಪ್ರಶಸ್ತಿಗಳನ್ನು ಜನರಿಗೆ ಕೊಡ ಮಾಡಲಿ ಅಂತ. ನಾನು ಇಷ್ಟೇ ಅಲ್ಲ, ನಮ್ಮ ತಾತನವರ ಹೆಸರಿನಲ್ಲಿ ಶ್ರೇಷ್ಠ ಕನ್ನಡದಲ್ಲಿ ಶ್ರೇಷ್ಠ ಪರಿಸರ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತಿಯನ್ನು ಕೂಡ ಸ್ಥಾಪನೆ ಮಾಡಿದ್ದೇನೆ. 1 ಲಕ್ಷ ರೂಪಾಯಿ ದತ್ತಿ. ಯಾರು ಉತ್ತಮವಾದ ಸಾಹಿತ್ಯವನ್ನು, ಪರಿಸರ ಸಾಹಿತ್ಯವನ್ನು ಬರೀತಾರೋ ಅವರಿಗೆ ಆ ಪ್ರಶಸ್ತಿ ಲಭ್ಯವಾಗುತ್ತೆ. ಹೀಗಾಗಿ ನಮ್ಮ ಪರಿಸರ ಸೇವೆಯನ್ನು ನಾವು ಈ ರೀತಿ ಮಾಡಿದರೆ ನಾವೆಲ್ಲರೂ ಈ ಒಂದು ಪ್ರಕೃತಿಯನ್ನು ಉಳಿಸ್ಬೋದು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು 2 ನಿಮಿಷ ಮಾತಾಡಬೇಕು. ಎರಡೇ ಮಾತು. ಪರಿಸರ ಇವತ್ತು ಹಾಳಾಗ್ತಾ ಇದೆ. ಎಲ್ಲರೂ ನಾವು ತಿನ್ನೋ ಅನ್ನಕ್ಕೆ ವಿಷ ಆಗ್ತಾ ಇದೆ. ವಿಷಮುಕ್ತ ಆಹಾರ ಬೇಕು ಅಂತ ಇದ್ದೀವಿ, ವಿಷಮುಕ್ತ ಗಾಳಿ ಬೇಕು ಅಂತ ಇದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಇಂತಹ ನೌಕರರು ತುಂಬ ಎತ್ತರದಲ್ಲಿ ಕೆಲಸ ಮಾಡ್ತಾರೆ ಅನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾಗಮ್ಮ ಫೌಂಡೇಶನ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜಿಸ್ತಾ ಬರ್ತಾ ಇದ್ದಾರೆ. ಇವರಿಗೆ ಒಳ್ಳೆಯದಾಗಲಿ. ನನ್ನಂತಹ ಏನು ಪರಿಸರಕ್ಕಾಗಲಿ ಅಥವಾ ಯಾವುದಾದ್ರೂ ಒಂದು ವಿಭಾಗದಲ್ಲಾಗಲಿ ಪ್ರಶಸ್ತಿಗಳನ್ನು ಕೊಡುವಂತಾಗ್ರಿ. ತಾವು ತಮ್ಮ ಕೈಲಾದಂತಹ ಪ್ರಶಸ್ತಿಗಳನ್ನು ಕೊಟ್ಟು ಇಂತಹ ಗಣ್ಯರನ್ನು ಅಥವಾ ಇಂತಹ ಕೆಲಸಗಾರರನ್ನು ಗುರುತಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಅವಕಾಶಕ್ಕೆ ನಾನು ನಾಗ್ತಿಹಳ್ಳಿ ಪ್ರಕಾಶ್ ಮತ್ತು ಜಯಪ್ರಕಾಶ್ ಮತ್ತು ನಾಗಮ್ಮ ಫೌಂಡೇಶನ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಪರಿಸರದ ಸಂತೋಷ್ ಕುಮಾರ್ ಅಜೂರ್ ಅವರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ಶತಮಾನದ ಸಂತರಾಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆಯುತ್ತಾ, ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಪ್ರಶಸ್ತಿಯನ್ನು ಕೊಡಮಾಡಿದಂಥ ನಾಗಮ್ಮ ಫೌಂಡೇಶನ್ನ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರು ಹಾಗೂ ಅಮರನಾರಾಯಣ ಶರಣಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿ ಏನದಲ್ಲ, ಇದು ನನಗಲ್ಲ, ಇದು ನಮ್ಮೆಲ್ಲ ಸಿಬ್ಬಂದಿ ಹಾಗೂ ನಾನೆಲ್ಲ ಮೇಲಾಧಿಕಾರಿ, ನಮ್ಮದೊಂದು ಟೀಮ್ ವರ್ಕ್. ಅದು ಈ ಟೀಮ್ ವರ್ಕ್ದಿಂದ ಒಂದು ರಿಸಲ್ಟ್ ಬರಾಕತ್ತದ. ನಮ್ಮ ಬಿಜಾಪುರ ಅಂದರೆ ಹ್ಯಾಂಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಉಗಾಂಡ ಆಫ್ರಿಕಾದಾಗ
ಉಗಾಂಡ ರವಾಂಡ ಹೆಂಗೆ ನೋಡ್ತಾರಲ್ಲ, ನಮ್ಮ ಕರ್ನಾಟಕದಾಗ ಬಿಜಾಪುರ ಅಂದ್ರೆ ಹಂಗೆ ನೋಡ್ತಾರೆ. ಯಾಕಂದ್ರೆ ಬಿಜಾಪುರ ಒಳಗೆ ಇರೋದೇ 0.17 ಫಾರೆಸ್ಟ್ ಏರಿಯಾ. 0.17 ಫಾರೆಸ್ಟ್ ಏರಿಯಾ ಅದು ಯಾವಾಗಲೂ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಬಿಜಾಪುರದ್ದು ಜಿಯೋಗ್ರಫಿಕಲ್ ಏರಿಯಾ ಇಟ್ಟದಂದ್ರೆ 10 ಲ್ಯಾಕ್ ಹೆಕ್ಟರ್ ಅದು. ಔಟ್ ಆಫ್ 10 ಲ್ಯಾಕ್ ಹೆಕ್ಟರ್ ಒಳಗೆ 8 ಲ್ಯಾಕ್ ಹೆಕ್ಟರ್ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಅದ. ಇನ್ನು ಉಳಿದಂತೆ ಉಳಿದಿರೊಳಗೆ ಎಲ್ಲ ಬಿಟ್ಟು ನಮ್ಮ ಖರಾಬ್ ಲ್ಯಾಂಡ್, ಸಿ ಆ್ಯಂಡ್ ಲ್ಯಾಂಡ್ ಎಲ್ಲ ಬಿಟ್ಟು ನಮ್ದು ಇರೋದೇ 1740 ಹೆಕ್ಟರ್ ಮಾತ್ರ ಏನದಪ್ಪ ಅಂತಂದ್ರೆ ಫಾರೆಸ್ಟ್ ಲ್ಯಾಂಡ್. ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಅದು ನೋಟಿಫೈಡ್ ಅಂದ್ರೆ ನಮ್ಮ ಉತ್ತಾರಿ ಒಳಗೆ RTC ಒಳಗೆ ಈಗ ಹೆಂಗೆ ಓನರ್ಶಿಪ್ ಒಳಗೆ ಕಾಲಮ್ ನಂಬರ್ 9 ಒಳಗೆ ನಮ್ಮ ಹೆಸರು ಬಂದಕ್ರ ಮಾತ್ರ ನಾವು ಅದಕ್ಕೆ ಓನರ್ಶಿಪ್ ಒಳಗೆ ಕನ್ಸಿಡರ್ ಮಾಡ್ತೀವಲ್ಲ, ಹಂಗೆ ಅರಣ್ಯವನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀವೋ ನಮ್ಮ 0.17% ಯಾವ ರೀತಿ ಕನ್ಸಿಡರ್ ಮಾಡ್ರಿ ಅಂದ್ರೆ ಈ ರೀತಿ ಕನ್ಸಿಡರ್ ಮಾಡ್ರಿ. ಇನ್ನೊಂದು 0.17% ಹೆಚ್ಚಾಗೋದಿಲ್ಲಪ್ಪ, ಇದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ದಾಕರ ನಮ್ಗೆ ಯಾರು ಡಿಪೆಂಡಬಲ್ ಅಪ್ಪ ಅಂತಂದ್ರೆ ರೈತರು, ಆಮೇಲೆ ನಮ್ಮ ರೋಡ್ ಸೈಡ್ ಪ್ಲಾಂಟಿಂಗ್, ಆಮೇಲೆ ಎಲ್ಲಿ ಖಾಲಿ ಜಾಗ ಇರುತ್ತೆ ಇನ್ಸ್ಟಿಟ್ಯೂಷನಲ್ ಪ್ಲಾಂಟಿಂಗ್, ಇಂಥವೆಲ್ಲ ಮಾಡ್ದಾಕರ ನಮ್ಮದು ಟ್ರೀ ಕವರ್ ಜಾಸ್ತಿ ಆಗ್ತದೆ. ಅದಕ್ಕೆ ಆಮೇಲೆ ನಮ್ಮದು ನಿಮ್ಗೊಂದು ಗೊತ್ತಿರಲಿ, ನಮ್ಮ ಬಿಜಾಪುರದೊಳಗೆ ನಾವು ಪ್ರತಿ ವರ್ಷ ನಮ್ಮ ಎಲ್ಲ ವಿಂಗ್ KBGNL ವಿಂಗ್ ಆಗಲಿ, ನಮ್ಮಲ್ಲಿ ಫಾರೆಸ್ಟ್ ವಿಂಗ್ಗಳು 4 ಅದಾವೆ. ಒಂದು ಟೆರಿಟೋರಿಯಲ್ ವಿಂಗ್ ಆಗಲಿ, ಸೋಷಿಯಲ್ ಫಾರೆಸ್ಟ್ರಿ ವಿಂಗ್ ಆಗಲಿ, ಎಲ್ಲರೂ ಕೂಡಿ ಒಂದು 20 ಲ್ಯಾಕ್ಸ್ ಆಗಿ ಬೆಳೆಸ್ತೀವಿ. ಈಗ ನಿಮ್ಗೆ ಗೊತ್ತಿರೋದು ಈ ವರ್ಷ ಭಾಳಷ್ಟು ಭೀಕರ ಬರಗಾಲ ಅದ. ಇಂಥ ಬರಗಾಲದೊಳಗೂ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಒಂದು ಸಸಿಗಳು ಉಳಿದಿಲ್ಲ, ಅಂದ್ರೆ ರೈತರಿಗೆ ಹಂಚ ಸಸಿಗಳು ಒಂದು ಉಳಿದಿಲ್ಲ. ಅದಕ್ಕೆ ನಮ್ಮ ಅಪ್ಪವ್ರು ಯಾವಾಗಲೂ ಸಿದ್ದೇಶ್ವರ ಅಪ್ಪವ್ರು ಹೇಳ್ತಾರಂದ್ರೆ ಬಿಜಾಪುರಕ್ಕೆ ಬೊಗಸೆ ನೀರು ಕೊಡ್ರಿ ಅದು ಕ್ಯಾಲಿಫೋರ್ನಿಯಾ ಆಗ್ತದೆ. ಅಂದ್ರೆ ಬಿಜಾಪುರ ಲ್ಯಾಂಡ್ ಅಟ್ ಪವರ್ಫುಲ್ ಅದ. ನಮ್ಮವ್ರು ಹೆಂಗಂದ್ರೆ ಕಟ್ಟದ್ರೆ ಗೋಳುಗುಮಟ ಬಿಟ್ಟರೆ ಭಾರ ಕಮ್ಮನಿದ್ದಂಗೆ ಅದು. ಅಂದ್ರೆ ಯಾವಾಗಲೂ ಒಂದು ಮಾಡೋದ್ರಿಂದ ದಂಡಿಗೆ ಹಚ್ಚಿರ್ತಾರೆ, ಇಲ್ಲಿಕಂದ್ರೆ ತಳಗೆ ಇಲ್ಲಿಕಂದ್ರೆ ತಮ್ಮ ತೆಳಗೆ ಕುಂಡಿಸ್ತಾರೆ. ಹಂಗೆ ಯಾವಾಗಲೂ ಒಂದೊಂದು ಹೊಸ ಇನೋವೇಟಿವ್ ಐಡಿಯಾ ಮಾಡ್ತಿರ್ಬೇಕು. ನಾವೊಂದು ಪ್ರಯೋಗ ಮಾಡಿದ್ವಿ, ನಮಗೆ ಎಲ್ಲದಕ್ಕೂ ಇಲ್ಲಿವರೆಗೆ ಸಾಥ್ ಕೊಡೋಕೆ ನಮ್ಮ ಮೇಲಾಧಿಕಾರಿಗಳು ಕಾರಣ. ಯಾವುದಾರ ಒಂದು ಹೊಸದು ಮಾಡೋ ಮುಂದಾಗ ಕಾಲು ಜಗ್ಗೋರು ಭಾಳ ಮಂದಿ ಇರ್ತಾರೆ. ನಮ್ಮದು ಕರ್ನಾಟಕದೊಳಗೆ ಫಸ್ಟ್ ಟೈಮ್ ಒಂದು 80 kg ಬ್ಯಾಗ್ದೊಂದು ನಾವು ಪ್ರಯೋಗ ಮಾಡಿದ್ವಿ. 80 kg ಬ್ಯಾಗ್ ಅಂದ್ರೆ ಆಲ್ಮೋಸ್ಟ್ 1 ಕ್ವಿಂಟಲ್ ಬ್ಯಾಗ್. ಈಗ ಯಾರು ನಾವು 1 ಕ್ವಿಂಟಲ್ ಹೊತ್ಕೊಳ್ಳೋ ಪರಿಸ್ಥಿತಿ ಒಳಗೆ ಯಾರೂ ಇಲ್ಲ. ಈಗ ಮೊದಲೆಲ್ಲ ನಮ್ಮ ಹಿರಿಯರೆಲ್ಲರೂ 1 ಕ್ವಿಂಟಲ್ 2 ಕ್ವಿಂಟಲ್ ಜೋಳ ಹೊರ್ತಿದ್ರು. ಈಗ ಯಾರೂ ಹೊರೋ ಪರಿಸ್ಥಿತಿ ಒಳಗೆ ಯಾರೂ ಇಲ್ಲ. ಅಂತ 80 kg ಬ್ಯಾಗ್ ಅಂದ್ರೆ ಜಸ್ಟ್ ಲೈಕ್ ಎ ಟ್ರೀ ಟ್ರಾನ್ಸ್ಪ್ಲಾಂಟ್. ಈಗ ನಾವೇನಾರು ರೋಡ್ ಸೈಡ್ ದೊಡ್ಡ ಗಿಡ ಇದ್ದಕ್ರೆ ಟ್ರೀ ಟ್ರಾನ್ಸ್ಪ್ಲಾಂಟ್ ಮಾಡೋದು ನೋಡ್ತಿರ್ಬೋದು ನೀವು ಎಲ್ಲರಿಗೂ ಯೂಟ್ಯೂಬ್ದಾಗ ವಾಟ್ಸಪ್ದೊಳಗೆ. ಅದೇ ರೀತಿ ನಾವು 80 kg ಬ್ಯಾಗನ್ನು ನರ್ಸರಿ ಒಳಗೆ 2 ವರ್ಷ ಇಟ್ಟೆವು. ಆಗಲೇ ಸರ್ ಒಂದು ಫೋಟೋ ತೋರಿಸಿದ್ರು, ಅದು ಜಸ್ಟ್ ಒಂದು 2 year ಓಲ್ಡರ್ ಪ್ಲಾಂಟೇಶನ್ ಅದು 100% ಸರ್ವಲ್ಲ. ಹಿಂಗೆ ಒಂದು ಹೊಸ ನಮ್ಮ ಬಿಜಾಪುರ್ಗೆ ಯಾಕಂದ್ರೆ 450 mm ರೇನ್ಫಾಲ್ ಮಾತ್ರ ಅದು. ಅದಕ್ಕಿಂತ ನಮ್ಗೆ 450 to 550 ಇಟ್ಟೇ ರೇನ್ಫಾಲ್ ಆಗಬೇಕು. ನಮ್ಮಲ್ಲಿ ಅದಕ್ಕಿಂತ ಹೆಚ್ಚು ರೇನ್ಫಾಲ್ ಆದ್ರೆ ನಮ್ಮಲ್ಲಿ ಒಂದು ಹಸಿ ಬರ ಬರ್ತದೆ. ನಮ್ಮಲ್ಲಿ ಮಳೆ ಆಗಿಲ್ಲ ಅಂದರೂ ಒಣ ಬರ ಬರ್ತದೆ, ಮಳೆ ಜಾಸ್ತಿ ಆದರೂ ಹಸಿ ಬರ ಬರ್ತದೆ. ಹಸಿ ಬರ ಯಾಕೆ ಬರ್ತದೆ ಅಂದ್ರೆ ನಿಮ್ಗೆ ಮಳೆ ಜಾಸ್ತಿ ಆದ್ರೆ ನಮ್ಮಲ್ಲಿ ಒಂದು ಜೋಳ ಬೆಳೆಯೋದಿಲ್ಲ. ನಮ್ಮಲ್ಲಿ ಗಾದಿ ಮಾತದ, ನಮ್ಮಲ್ಲಿ ಈ ಉತ್ತರಿ ಮಳೆ ಆದ್ರೆ ನಮ್ಗೆ ಜೋಳ ಸಿಗ್ತದೆ. ಈಗ ಜೋಳ 6,500 ಕ್ವಿಂಟಲ್ ಇರ್ಬೇಕು ನನ್ನ ಲೆಕ್ಕಿಲಿ. ಈ ರೀತಿ ನಮ್ಮಲ್ಲಿ ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ನಾವೇ ಎಲ್ಲರೂ ಹೊರಂಗಾರಿದ್ದೆವು. ಇದನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು? ನಮ್ಮದು ಮೊದಲೆಲ್ಲ ಹಿರಿಯರು ನಮ್ಮ ರೈತರ ಜಮೀನದೊಳಗೆ ಏನು ಮಾಡ್ತಿದ್ರು, ಅರಣ್ಯ ದಂಡಿಗೆ ಹೊಲದ ಬದುವಿಗೆ ಎಲ್ಲರೂ ಗಿಡ ಹಚ್ತಿದ್ರು. ಅಂಥ ಏನು ಪ್ಯಾಟರ್ನ್ ಇತ್ತಲ್ಲ ಅದು ರಿಟರ್ನ್ ತರಂಥ ಪ್ರಯತ್ನ ಮಾಡಿದ್ವು. ಹೀಗಾಗಿ ನಮ್ಮ ಬಿಜಾಪುರ ಜಿಲ್ಲೆದು 2% ಫಾರೆಸ್ಟ್ ಕವರ್ ಟ್ರೀ ಕವರ್ ಇನ್ಕ್ರೀಸ್ ಆಗ್ಯದ. ಲಾಸ್ಟ್ ನಮ್ಮದು FSI ಸರ್ವೆ ಪ್ರಕಾರ ಇದು 2% ಫಾರೆಸ್ಟ್ ಸರ್ವೆ ಇನ್ಕ್ರೀಸ್ ಆಗ್ಯದ. ಫಾರೆಸ್ಟ್ ಟ್ರೀ ಕವರ್ ಅಂದ್ರೆ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ ಒಳಗೆ 2% ಆಫ್ ದ ಜಿಯೋಗ್ರಫಿಕಲ್ ಲ್ಯಾಂಡ್ದು ಫಾರೆಸ್ಟ್. ಇದು ನಮ್ದು ಏನಪ್ಪ ಅಂತಂದ್ರೆ ಇಂದು ಇಲಾಖೆಯ ಪರಿಶ್ರಮ ಹಾಗೂ ಎಲ್ಲರ ಸಾರ್ವಜನಿಕ ಸಹಭಾಗಿತ್ವ. ಯಾವಾಗಲೂ ಅರಣ್ಯ ಬೆಳಿಬೇಕಂತಂದ್ರೆ ಬರೀ ಇಲಾಖೆಯವರೇ ಕೆಲಸ ಮಾಡೋದು ನಡೆದಿಲ್ಲದು. ಇದು ಬರೀ ಗಿಡ ಅಂದ್ರೆ ಅರಣ್ಯ ಇಲಾಖೆದವ್ರು ಮಾತ್ರ ಕೆಲಸ ಅಲ್ಲ. ಅರಣ್ಯ ಇಲಾಖೆದವರು ಇದಕ್ಕೆ ನಾವೇನೇ ಮಾಡಿದ್ರೆ ಅದಕ್ಕೊಂದು ನಮ್ಮ ಪಗಾರ ಬರ್ತದೆ, ಅದಕ್ಕೆ ನಾವೆಲ್ಲ ಪೇಡ್ ಆಫ್ ಇರ್ತೇವೆ. ಆದರೆ ಪಬ್ಲಿಕ್ದಿಂದ ಒಂದು ಗಿಡ ಹಚ್ಚೋದು, ರೈತರ ಗಿಡ ಹಚ್ಚಿದಾಕ್ರೆ ಮಾತ್ರ ನಮ್ಮದು ಟ್ರೀ ಕವರ್ ಇನ್ಕ್ರೀಸ್ ಆಗ್ತದೆ. ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ನಮ್ಮ ಅಮರನಾರಾಯಣ ಸರ್ಗೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪ್ರಶಸ್ತಿ ನನ್ನ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಮೇಲಾಧಿಕಾರಿಗಳಿಗೆ ಅರ್ಪಿಸ್ತೀನಿ. ಆಮೇಲೆ ಈ ಪ್ರಶಸ್ತಿ ಹೆಂಗಪ್ಪ ಅಂತಂದ್ರೆ ನನ್ನ ಪಗಾರ ಜೊತೆ ಒಂದು ಬೋನಸ್ ಜೊತೆ ಕೊಟ್ಟಂಗಾಯ್ತು. ಆಗಲೇ ಮೇಡಮ್ ಅವ್ರು ಹೇಳ್ತಾ ಇದ್ರು ಪ್ರಶಸ್ತಿ ಯಾಕೆ ಕೊಡ್ತಾರೆ ಅವ್ರೇನೋ ಗೂಗಲ್ ಸರ್ಚ್ ಮಾಡಿ ನೋಡೋದು. ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂದ್ರೆ ಪ್ರಶಸ್ತಿ ವಜ್ಜಿ ಭಾಳ ಇರ್ತದೆ. ಅದು ವಜ್ಜಿ ಹೊತ್ಕೊಳಕ್ಕಾಗೋದಿಲ್ಲ. ಯಾವಾಗಲೂ ವಜ್ಜಿ ಹೊತ್ಕೊಳಕ್ಕಾಗೋ ನಮ್ಮಲ್ಲಿ ವಜ್ಜಿ ಅಂದ್ರೆ ತೂಕ. ಪ್ರಶಸ್ತಿ ಯಾವಾಗಲೂ ವಜ್ಜಿ ಇರ್ತದೆ. ಅದನ್ನು ಇನ್ನೂ ಹೆಚ್ಚು ಮಾಡ್ಬೇಕು. ನಾವು ಹೆಚ್ಚು ಮಾಡಿದಾಗ ಈ ಪ್ರಶಸ್ತಿಯಿಂದ ಯಾವಾಗಲೂ ನಮ್ಗೆ ಎಕ್ಸ್ಪೆಕ್ಟೇಷನ್ ನಾವಿನ್ನೂ ಮಾಡ್ಬೇಕಪ್ಪ. ಪ್ರಶಸ್ತಿ ಗುರುತು ಹಿಂಗೆ ಕೊಡೋದ್ರಿಂದ ಏನಾಗ್ತದೆ, ಇನ್ನೂ ಒಂದು ವೇದಿಕೆ ಸಿಗ್ತದೆ ನಮಗೆ, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಬೇಕು ಅನ್ನೋಂಥ ಮನಸ್ಸು ಬರ್ತದೆ. ಅಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ನಾಗಮ್ಮ ಫೌಂಡೇಶನ್ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಸರ್ಗೂ ಹಾಗೂ ಅಮರನಾರಾಯಣ ಸರ್ ಇನ್ನೂ ಹೆಂಗದರವರು, ಅವರಿಂದ ನಾವು ಭಾಳ ಕಲಿಯೋದ ಅಂತ ಒಂದು 2 ಮಾತುಗಳನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಂಡ ಧನ್ಯವಾದಗಳು. ಥ್ಯಾಂಕ್ ಯು.